ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜಾನದೇಸ್ ಕಿಚನ್. ನಿಮ್ಗೇನಾದರೂ ನಮ್ಮ ಚಾನಲ್ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಫಾಲೋ ಮಾಡಿ. ಬನ್ನಿ ಫ್ರೆಂಡ್ಸ್, ಇವತ್ತೊಂದು ನಾವು ಪೊಟ್ಯಾಟೊ ಸ್ನ್ಯಾಕ್ಸ್ ಮಾಡೋಣ. ಪೊಟ್ಯಾಟೊ ಸ್ಪಿರಲ್ಸ್ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಆಲೂಗಡ್ಡೆ ತೊಗೊಳ್ಳಿ. ಆಲೂಗಡ್ಡೆನ ಚೆನ್ನಾಗಿ ತೊಳ್ಕೊಂಡು ಈ ಥರ ನೀಟಾಗಿ ಎಲ್ಲ ಎರೆದಿಟ್ಕೊಳ್ಳಿ. ಇದನ್ನು ಈ ಥರ ಎಲ್ಲ ಎರೆದಾದ್ಮೇಲೆ ಇದನ್ನು ಒಂದು ಪೊಟ್ಯಾಟೊ ಸ್ಲೈಸರ್ ತೊಗೊಂಡು ನೀಟಾಗಿ ಸ್ಲೈಸ್ ಮಾಡ್ಕೊಳ್ಳೋಣ. ತಿನ್ ಸ್ಲೈಸಸ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಈ ಥರ ಸ್ಲೈಸಸ್ ಮಾಡ್ಕೊಳ್ಳಿ. ಪೊಟ್ಯಾಟೊ ಸ್ಲೈಸರ್ ಇಲ್ಲ ಅಂದರೆ ಚಾಕುವಿಂದ ತೆಳುವಾಗಿ ಕಟ್ ಮಾಡ್ಕೊಳ್ಳಿ. ಈಗ ಇದನ್ನೆಲ್ಲ ಒಂದು ಕೋಲ್ಡ್ ವಾಟರ್ಗೆ ಹಾಕ್ಕೊಳ್ಳಿ. ಕೋಲ್ಡ್ ವಾಟರ್ಗೆ ಹಾಕಿ ಪೊಟ್ಯಾಟೊಲಿರೋ ಎಕ್ಸೆಸ್ ಸ್ಟಾರ್ಚ್ನೆಲ್ಲ ತೆಗೆದುಬಿಡಿ. ಆವಾಗ ಕ್ರಿಸ್ಪಿನೆಸ್ ಚೆನ್ನಾಗಿ ಬರುತ್ತೆ. ಇಲ್ಲ ಅಂದರೆ ಎಲ್ಲ ಸಾಫ್ಟ್ ಆಗಿಬಿಡುತ್ತೆ. ಈ ಥರ ಒಂದು 2-3 ಸಲ ವಾಶ್ ಮಾಡ್ಕೊಳ್ಳಿ. ಕೋಲ್ಡ್ ವಾಟರಲ್ಲೇ 2-3 ಸಲ ವಾಶ್ ಮಾಡ್ಕೊಂಡ್ಮೇಲೆ ಅದು ಪೊಟ್ಯಾಟೊಲಿರೋ ಎಕ್ಸೆಸ್ ಸ್ಟಾರ್ಚ್ ಎಲ್ಲ ಹೋಗುತ್ತೆ. ಆವಾಗ ಪೊಟ್ಯಾಟೊದು ಸ್ಪಿರಲ್ಸು ಕ್ರಿಸ್ಪಿಯಾಗಿ ಬರುತ್ತೆ. ಈಗ ಇದನ್ನು ಒಂದು ಟಿಶ್ಯೂ ಹಾಕಿರೋ ಪ್ಲೇಟಿಗೆ ಎಲ್ಲ ನೀಟಾಗಿ ಜೋಡಿಸ್ಕೊಳ್ಳಿ. ಪೊಟ್ಯಾಟೊ ಸ್ಲೈಸಸ್ನ ಎಕ್ಸೆಸ್ ವಾಟರ್ ಎಲ್ಲ ಹೋಗುತ್ತೆ. ಈಗ ಇದ್ರ ಮೇಲೊಂದು ಮತ್ತೊಂದು ಟಿಶ್ಯೂ ಹಾಕಿ ನೀಟಾಗಿ ಅದೇ ಇರೋ ತೆವ ಎಲ್ಲ ನೀಟಾಗಿ ಹೀರ್ಕೊಳ್ಳುತ್ತೆ. ಮೇಲೆ ಒಂದು ಟಿಶ್ಯೂ ಹಾಕಿ ಈ ಥರ ಪ್ರೆಸ್ ಮಾಡೋದ್ರಿಂದ ಈ ಥರ ಫುಲ್ ಡ್ರೈ ಆಗಿರಬೇಕು ಪೊಟ್ಯಾಟೊ ಸ್ಲೈಸಸ್. ಈಗ ಇದಕ್ಕೆ ಒಂದು ಸ್ವಲ್ಪ ಕಾರ್ನ್ಫ್ಲೋರ್ ಹಾಕ್ಕೊಂಡು ನೀವು ಒಂದು ಡಸ್ಟಿಂಗ್ ಮಾಡ್ಕೊಳ್ಳಿ ಎಲ್ಲ ಪೊಟ್ಯಾಟೊ ಸ್ಲೈಸಸ್ಗೂ. ನೋಡಿ, ಈ ರೀತಿಯಾಗಿ ಡಸ್ಟಿಂಗ್ ಮಾಡ್ಕೊಳ್ಳಿ. ಈಗ ಒಂದು ಟೂತ್ ಪಿಕ್ ತೊಗೊಳ್ಳಿ. ಟೂತ್ ಪಿಕ್ಕಿಂದ ಈ ಥರ ಪೊಟ್ಯಾಟೋಸ್ನ ರೋಲ್ ಮಾಡ್ಕೊಳ್ಳಿ. ರೋಲ್ ಮಾಡಿಕೊಂಡು ಈ ಟೂತ್ ಪಿಕ್ಕಿಗೆ ಈ ಥರ ಚುಚ್ಚಿ ಈಗ ಮತ್ತೊಂದು ಸ್ಲೈಸ್ನ ಹಾಕ್ಕೊಳ್ಳಿ. ಒಂದು ಟೂತ್ ಪಿಕ್ಕಿಗೆ 2 ಸ್ಲೈಸಸ್ ಹಾಕ್ಕೊಳ್ಳಿ ಪೊಟ್ಯಾಟೊ ಸ್ಲೈಸಸ್. ವೆರಿ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಟೀ ಟೈಮ್ ಸ್ನ್ಯಾಕ್ಸ್ ವೆರಿ ಟೇಸ್ಟಿಯಾಗೂ ಕೂಡ ಇರುತ್ತೆ. ವೆರಿ ಕ್ರಿಸ್ಪಿ. ನೋಡಿ, ಈ ಥರ ಎಲ್ಲ ಪೊಟ್ಯಾಟೊ ಸ್ಲೈಸಸ್ನ ಸ್ಪಿರಲ್ಸ್ದಾಗಿ ಮಾಡಿಕೊಂಡು ಎಲ್ಲ ರೆಡಿ ಮಾಡಿ ಇಟ್ಕೊಳ್ಳಿ. ಈಗ ಎಣ್ಣೆ ಕಾಯಕ್ಕಿಟ್ಟು ಒಂದೊಂದೇ ಹಾಕ್ಕೊಳ್ಳಿ ಡೀಪ್ ಫ್ರೈಗೆ. ವೆರಿ ಈಸಿಯಾಗಿ ಕೂಡ ಮಾಡ್ಕೋಬೋದು ಫ್ರೆಂಡ್ಸ್. ಈಗ ಫ್ಲಿಪ್ ಓವರ್ ಮಾಡಿ ಎಲ್ಲ ಸೈಡು ನೀಟಾಗಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಕುಕ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಮೆತ್ತಗೆ ಆಗಿಬಿಡುತ್ತೆ, ಕ್ರಿಸ್ಪಿಯಾಗಿ ಬರೋದಿಲ್ಲ. ಗೋಲ್ಡನ್ ಬ್ರೌನ್ ಆಗೋವರೆಗೂ ಕುಕ್ ಮಾಡ್ಕೋಬೇಕು. ಆವಾಗ ಇದು ಕ್ರಿಸ್ಪಿನೆಸ್ ಆಗಿ ಇರುತ್ತೆ. ನೋಡಿ ಫ್ರೆಂಡ್ಸ್, ಇಷ್ಟು ಗೋಲ್ಡನ್ ಬ್ರೌನ್ ಆಗಿರಬೇಕು. ಆವಾಗ ಕ್ರಿಸ್ಪಿನೆಸ್ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಮೆತ್ತಗೆ ಆಗಿಬಿಡುತ್ತೆ. ನೋಡಿ ಎಷ್ಟು ಬೇಗ ಮಾಡ್ಕೋಬೋದು ಅಂತ. ಮನೇಲೇ ಈ ರೀತಿಯಾಗಿ ಸ್ನ್ಯಾಕ್ಸ್ ಮಾಡಿಕೊಡ್ತಾ ಇರಿ ಫ್ರೆಂಡ್ಸ್. ಮಕ್ಕಳಿಗೆ ತುಂಬ ಇಷ್ಟಪಟ್ಟು ತಿಂತಾ ಇರ್ತಾರೆ. ಈಗ ಇದಕ್ಕೊಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಇದನ್ನೆಲ್ಲ ಒಂದು ಬೌಲ್ ಟ್ರಾನ್ಸ್ಫರ್ ಮಾಡ್ಕೊಂಡ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆಯೇ ಖಾರದ ಪುಡಿ ಮತ್ತು ಒಂದು ಸ್ವಲ್ಪ ಚಾಟ್ ಮಸಾಲ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದನ್ನು ಈ ಪೊಟ್ಯಾಟೊ ಸ್ಪಿರಲ್ಸ್ಗೆ ಹಾಕ್ಕೊಂಡು ನೀಟಾಗಿ ಟಾಸ್ ಮಾಡ್ಕೊಳ್ಳಿ. ನಾನು ಇದಕ್ಕೆ ಖಾರದ ಪುಡಿ ಸ್ವಲ್ಪ ಕಮ್ಮಿನೇ ಹಾಕಿದ್ದೀನಿ, ಮಕ್ಳಿಗೋಸ್ಕರ ಮಾಡ್ತಿರೋದ್ರಿಂದ. ನೀವು ಸ್ಪೈಸಿ ಇಷ್ಟಪಡೋರಾದರೆ ಸ್ವಲ್ಪ ಖಾರದ ಪುಡಿ ಜಾಸ್ತಿ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಈಗ ನೀಟಾಗಿ ಟಾಸ್ ಮಾಡ್ಕೊಂಡ್ಮೇಲೆ ಪೊಟ್ಯಾಟೊ ಸ್ಪಿರಲ್ಸ್ ರೆಡಿ ಫ್ರೆಂಡ್ಸ್. ನೋಡಿ ಏನು ಸಖತ್ತಾಗಿ ಬಂದಿದೆ ಅಂತ. ಮನೆಯಲ್ಲೇ ಹೈಜೀನಾಗಿ ವೆರಿ ಟೇಸ್ಟಿಯಾಗಿ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸಾಸ್ ಜೊತೆ ಟೇಸ್ಟ್ ಮಾಡ್ತಾಯಿದ್ರೆ ಆಹಾ ಹೇಗಿರುತ್ತೆ ಗೊತ್ತಾ. ಟೀ ಟೈಮ್ ಸ್ನ್ಯಾಕ್ಸು ಸೂಪರಾಗಿರುತ್ತೆ. ನೋಡಿ ಏನು ಸಖತ್ತಾಗಿದೆ. ಸೌಂಡ್ ನೋಡಿ ಫ್ರೆಂಡ್ಸ್, ಏನು ಕ್ರಿಸ್ಪಿಯಾಗಿ ಬಂದಿದೆ ಗೊತ್ತಾ. ಕೆಚಪ್ ಜೊತೆ ಟೇಸ್ಟ್ ಮಾಡೋಣವಾ. ನಿಜವಾಗ್ಲೂ ಫ್ರೆಂಡ್ಸ್ ಅಲ್ಟಿಮೇಟ್ ಆಗಿದೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗಾಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.